ये आने वाले संडे जो है 27 जुलाई ये बीजापुर में एक ड्राइड ग्रेप्स, उसको हम सुल्ताना बोलते हैं, किशमिश बोलते हैं, रेजिन बोलते हैं, मनुका पर बोलते हैं, इसके ऊपर एक सेमिनार हो रहा है। ये सेमिनार ऑल इंडिया ग्रेप ग्रोवर्स फेडरेशन और नेशनल रिसर्च सेंटर फॉर ग्रेप्स मांजरी पुणे, इन दोनों की सहयोगिता से ये हो रहा है। इसमें महाराष्ट्र, कर्नाटका, आंध्र प्रदेश, तमिलनाडु के भी ग्रोवर एसोसिएशंस और सारे ग्रोवर्स समाविष्ट हैं। ये जो सेमिनार होने जा रहा है कि किशमिश के लिए आने वाले साल, लास्ट 2 इयर्स और आगे आने वाले दिनों में कई अच्छे दिन दिख रहे हैं। प्रोडक्शन के बारे में भी बात होगी क्योंकि प्रोडक्शन भी कम ज़्यादा होता है और वर्ल्ड वाइड हिंदुस्तान ने, इंडिया ने एक अपना नाम इसमें रजिस्टर किया है। जो 4 बड़े हैं वर्ल्ड में, अमेरिका है, ऑस्ट्रेलिया है और टर्की है, चिली, इनमें से भी हमारा एक नंबर आता है कि हम 2 लाख किलो ये रेजिन तैयार करते हैं। 2 साल पहले हमने 3 लाख प्रोडक्शन किया था। अभी थोड़ा अंगूर का प्रॉब्लम भी होता है तो ये प्रोडक्शन कम ज़्यादा होता है, मगर इसका डिमांड अच्छा है। ये जो रेजिन है ग्रोवर्स के लिए क्वालिटी और क्वांटिटी दोनों का मिलाप करने के लिए ये सेमिनार अच्छा रहेगा। इसमें NRCG जो है ग्रेप रिसर्च करती है, ICAR का जो है, उनके साइंटिस्ट, बेंगलोर के IIHR के साइंटिस्ट और यूनिवर्सिटी यहाँ की जो है कर्नाटक की, ये सारे साइंटिस्ट लोग शामिल हैं। अच्छे अच्छे ग्रोवर भी जिन्होंने अच्छा काम किया है वो भी बात करने वाले हैं और ये एक अच्छी जो नॉलेज का जो होगा तो ये कई माइलस्टोन इसमें आगे जाने की हम उम्मीद रखते हैं। और मैं सारे किसानों को, ये किशमिश करने वाले किसानों को और जो भी ये जुड़े हुए ये किशमिश के साथ, उन सारे सभियों सहयोगी को मैं आह्वान करता हूँ कि आप आए ज़रूर, ये सेमिनार में आप डेलीगेट करके शामिल हो जाइए और ये बहुत अच्छा अनुमति आप ले सकते हैं इसमें। धन्यवाद सर। आपका नाम? मेरा नाम सोपान कांचन हूँ। मैं ऑल इंडिया ग्रेप ग्रोवर्स फेडरेशन का प्रेसिडेंट हूँ और कई 50 साल से मैं अंगूर की खेती करता हूँ, तो मुझे थोड़ी लगन है इसके बारे में। और ये सारे जो स्टेट्स है अंगूर उगाने वाले, ये सारे इकट्ठा काम कर रहे हैं, इसका जरूर आप लाभ उठाइए। धन्यवाद। ದ್ರಾಕ್ಷಿ ಬೆಳೆಗಾರರಲ್ಲಿ ಒಂದು ವಿನಂತಿಯನ್ನು ಕರ್ನಾಟಕ ಎಲ್ಲ ದ್ರಾಕ್ಷಿ ಬೆಳೆಗಾರರ ವತಿಯಿಂದ ಮತ್ತು ಭಾರತದ ದ್ರಾಕ್ಷಿ ಬೆಳೆಗಾರರ ಮಹಾಮಂಡಳ ವತಿಯಿಂದ ಒಂದು ಸಂತೋಷ ವಿಷಯವನ್ನು ನಾನು ಹೇಳಲು ಇಚ್ಛೆಪಡ್ತಾ ಇದ್ದೀನಿ. ಇದೇ ಜುಲೈ 27ರಂದು ರವಿವಾರ ಬಳಂಕರ್ ಕನ್ವೆನ್ಷನ್ ಹಾಲ್ನಲ್ಲಿ ರಾಷ್ಟ್ರೀಯ ದ್ರಾಕ್ಷಿ, ವನ ದ್ರಾಕ್ಷಿಯ ಒಂದು ಸೆಮಿನಾರನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸೆಮಿನಾರದಲ್ಲಿ ಕರ್ನಾಟಕದ, ಮಹಾರಾಷ್ಟ್ರದ ಅಂದರೆ सांगली, पंढरपूर, शोलापूर, अक्कलकोट, एस्पेशली वना द्राक्षी रेजिन ड्राई ग्रेप्स ತಯಾರು ಮಾಡುವ ರೈತರು ಈ ಒಂದು ಸೆಮಿನಾರ್ದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅಂದಾಜು 1000ರಿಂದ 1200 ರೈತರು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಈ ಒಂದು ರಾಜ್ಯಗಳಿಂದ ರೈತರು, ಪ್ರಮುಖ ರೈತರು ಪಾಲ್ಗೊಳ್ತಾ ಇದ್ದಾರೆ. ಮತ್ತು ICAR ಪುಣೆ, NRC ನ್ಯಾಷನಲ್ ರಿಸರ್ಚ್ ಸೆಂಟರ್ ಫಾರ್ ಗ್ರೇಪ್ಸ್ ಏನಿದೆ ಪುಣೆ, ಎಲ್ಲ ವಿಜ್ಞಾನಿಗಳು, ಹಿರಿಯ ವಿಜ್ಞಾನಿಗಳು ಈ ಒಂದು ಸೆಮಿನಾರ್ದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರಂತೆ IIHR ಸೈಂಟಿಸ್ಟ್ಗಳು ಮತ್ತು ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯ ವಿಜ್ಞಾನಿಗಳು ಸಹ ಈಗಾಗಲೇ ಸಹಕರಿಸ್ತಾ ಇದ್ದಾರೆ ಮತ್ತು ಪಾಲ್ಗೊಳ್ತಾ ಇದ್ದಾರೆ. ಅದರ ಸಲುವಾಗಿ ಬಿಜಾಪುರದಲ್ಲಿ ಏನು ಭಾರತ ದೇಶದಲ್ಲಿಯೇ ವನ ದ್ರಾಕ್ಷಿಯ 1 ನಂಬರ್ ಪ್ರೊಡಕ್ಷನ್ ಇದೆ, ಅಂದರೆ ಕ್ವಾಲಿಟಿ ವೈಸು ಇವತ್ತು ಬಿಜಾಪುರ ನಂಬರ್ 1 ಇದೆ. ಅದರ ಸಲುವಾಗಿ ಇನ್ನೂ ಸಾಕಷ್ಟು ಇಂಪ್ರೂವ್ಮೆಂಟ್ಗಳನ್ನು ವನ ದ್ರಾಕ್ಷಿ ತಯಾರಿಕೆಯಲ್ಲಿ ನಾವು ಮಾಡಬೇಕಾಗಿದೆ. ಅದರ ಸಲುವಾಗಿ ಪ್ರತಿಯೊಂದು ಅಂಶಗಳನ್ನು ಒಂದು 10ರಿಂದ 12 ಜನ ಹಿರಿಯ ವಿಜ್ಞಾನಿಗಳು ಈ ಒಂದು ಸಮ್ಮೇಳನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರ ಸಲುವಾಗಿ ತಾವು ಎಲ್ಲರೂ ದ್ರಾಕ್ಷಿ ಬೆಳೆಗಾರರು ಈ ಒಂದು ಸೆಮಿನಾರ್ದಲ್ಲಿ ಪಾಲ್ಗೊಳ್ಳಬೇಕು. ಮತ್ತು ಈಗಾಗಲೇ ಏನು ಚೈನಾದಿಂದ
ಒಣ ದ್ರಾಕ್ಷಿ ಇಂಪೋರ್ಟ್ ಆಗಿ ಭಾರತ ದೇಶಕ್ಕೆ ಬರ್ತಾ ಇದೆ ಅಂಥೇಳಿ ಕಿಸಿಂದ ಪೇಪರ್ದಲ್ಲಿ ಬರ್ತಾ ಇದೆ. ಅದರ ಸಲುವಾಗಿಯೂ ನಾವು ಈಗಾಗಲೇ ಗ್ರೇಪ್ ಗ್ರೋವರ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಲೆಟರ್ಗಳನ್ನು ಬರೆದಿದ್ದೀವಿ ಮತ್ತು ಕೇಂದ್ರ ಕೃಷಿ ಮಂತ್ರಿಗಳ ಜೊತೆ ಸಂಪರ್ಕದಲ್ಲಿದ್ದೀವಿ. ಈ ದೇಶದೊಳಗೂ ನಾವೆಲ್ಲರೂ ದ್ರಾಕ್ಷಿ ಬೆಳೆಗಾರರು ಕೂಡಿಕೊಂಡು ಈ ಒಂದು ನಿರ್ಣಯವನ್ನು ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಈ ಮೂಲಕ ಕಳಿಸಲು ಇದು ಸಹಾಯವಾಗುತ್ತದೆ ಅಂತ ಹೇಳ್ತೀನಿ. ಮತ್ತೊಮ್ಮೆ ಎಲ್ಲ ದ್ರಾಕ್ಷಿ ಬೆಳೆಗಾರರು ಈ ಒಂದು ಸೆಮಿನಾರ್ದಲ್ಲಿ ಪಾಲ್ಗೊಳ್ಳಬೇಕು. ಮತ್ತು ಈ ಒಂದು ಅಕ್ಟೋಬರ್ ಚಾಟ್ನಿಯವರೆಗೆ ಏನು ಮಾಡಬೇಕು, ನಂತರ ಅಕ್ಟೋಬರ್ ಚಾಟ್ನಿಯಲ್ಲಿ ಏನು ಮಾಡಬೇಕು, ಒಣ ದ್ರಾಕ್ಷಿ ಯಾವ ರೀತಿ ತಯಾರು ಮಾಡಬೇಕು, ಯಾವ ರೀತಿ ಕೆನೋಪಿ ಮ್ಯಾನೇಜ್ಮೆಂಟ್ ಮಾಡಬೇಕು, ಯಾವ ರೀತಿ ಮೈಕ್ರೋನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ವಾಟರ್ ಮ್ಯಾನೇಜ್ಮೆಂಟ್ ಮಾಡಬೇಕು, ನಂತರ ಹೊಸ ಹೊಸ ಒಣ ದ್ರಾಕ್ಷಿಗಳ ವೆರೈಟಿಗಳ ಬಗ್ಗೆನೂ ಇವತ್ತು ಚರ್ಚೆನೂ ಆಗುತ್ತೆ. ಕಲರ್ ವೆರೈಟಿ ದ್ರಾಕ್ಷಿ ಒಣಗಿಸುವ ಬಗ್ಗೆನೂ ಈ ಒಂದು ಸೆಮಿನಾರ್ದಲ್ಲಿ ಸವಿಸ್ತಾರವಾಗಿ ಚರ್ಚೆ ಆಗುತ್ತೆ. ಮತ್ತು ದ್ರಾಕ್ಷಿಯ ಪಡದಲ್ಲಿಯೇ ಒಣಗಿಸುವ ಒಂದು ವಿಧಾನ ಹೊಸ ಕ್ರಮಕ್ಕಾಗಿ ಭಾರತ ದೇಶದಲ್ಲಿ ರೈತರು ಮಾಡಿದ್ದಾರೆ. ಆ ಎಲ್ಲ ರೈತರು ಇವತ್ತು ರೈತರು ಬರ್ತಾರೆ, ವಿಜ್ಞಾನಿಗಳು ಬರ್ತಾರೆ, ತಾವೆಲ್ಲರೂ ಪಾಲ್ಗೊಂಡು ಈ ಒಂದು ಸೆಮಿನಾರ್ದ ಲಾಭವನ್ನು ತೆಗೆದುಕೊಳ್ಳಬೇಕಂತೇಳಿ ಈ ಮೊದಲು ನಾನು ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ. ಧನ್ಯವಾದಗಳು. ಸರ್ ನನ್ನ ಹೆಸರು ಭೀಮಸೇನ್ ಮಹಾದೇವಪ್ಪ ಕೋಕ್ರೆ, ಉಪಾಧ್ಯಕ್ಷರು ಅಖಿಲ ಭಾರತ ದ್ರಾಕ್ಷಿ ಮಹಾಮಂಡಳ, ಪುಣೆ. ನಾನು ವೆಂಕಪ್ಪ ಚೆನ್ನಾಳ್, ದ್ರಾಕ್ಷಿ ಬೆಳೆಗಾರ. ಈಗ ಮುಣುಕು ಮಾಡೋ ಸಲುವಾಗಿ ರವಿವಾರ ದಿನಾಂಕ 27ರಂದು ಈ ಸೆಮಿನಾರನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಪ್ರಮುಖ ವಿಷಯ ಅಂತಂದರೆ ದ್ರಾಕ್ಷಿ ರೇಟ್ ಬಗ್ಗೆ. ಈ ಮೊದಲು 500 ಇದ್ದದ್ದು ಈಗ 350ರಿಂದ 450 ಬಂದದ. ರೀಸನ್ ಏನಂತಂದ್ರೆ ಚೀನಾದಿಂದ ದ್ರಾಕ್ಷಿ ಆಮದು ಮಾಡ್ಕೊಳಕತ್ಯಾರ ವ್ಯಾಪಾರಸ್ಥರು. ಅದು ಅಫಿಷಿಯಲಿ ಅಲ್ಲ, ಅನ್ಅಫಿಷಿಯಲ್ ಆಮದು ಮಾಡ್ಕೊಳಕತ್ಯಾರ. ಅದನ್ನು ಹಿಡಿತದಲ್ಲಿ ಇಟ್ಕೊಂಡು ನಮ್ಮ ರೈತರಿಗೆ ಅನುಕೂಲ ಆಗಲಿತ್ತು ಅನ್ನೋ ಉದ್ದೇಶದಿಂದ ಸೆಂಟ್ರಲ್ ಎಲ್ಲ ಸ್ಟೇಟ್ ಗೌರ್ಮೆಂಟ್ದವ್ರು ಕೂಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಮನವಿ ಮಾಡಿಕೊಂಡು ಅದನ್ನು ನಿಯಂತ್ರಣದಲ್ಲಿ ತರಬೇಕಂತ ಹೇಳಿ ಮನವಿ ಮಾಡಿಕೊಳ್ಳುವುದು ಮುಖ್ಯ ಕೆಲಸವಾಗಿದೆ. ಆದ್ದರಿಂದ ಎಲ್ಲ ರೈತರು ಇದರಲ್ಲಿ ಪಾಲ್ಗೊಂಡು ಈ ಎಲ್ಲ ಕನ್ಸರ್ನ್ ಮಂತ್ರಿಗಳು ಯಾರು ಬಂದಾರ ಅವರು ಎಲ್ಲರಿಗೆ ಮನವಿ ಮಾಡ್ಕೋಬೇಕಂತ ಹೇಳಿ ನನ್ನೊಂದು ಮುಖ್ಯ ಮನವಿ ಇದೆ. ಇಲ್ಲ ಅಂತಂದ್ರೆ ಇದೇ ರೀತಿ ಬಿಟ್ಟರೆ ಇನ್ನೂ ರೇಟ್ ಕಡಿಮೆ ಆಗ್ತದೆ. ಕಡಿಮೆ ರೈತರಿಗೆ ಹಾನಿ ಭಾಳ ಆಗ್ತದೆ. ಹೆಸರು ಸರ್? ವೆಂಕಪ್ಪ ಚೆನ್ನಾಳ್. 27ನೇ ತಾರೀಕಂದು ಬಳಂಕರ್ ಮಂಗಲ ಕಾರ್ಯಾಲಯ ವಿಜಯಪುರ ಅಂದರೆ ಸೋಲಾಪುರ ರೋಡಲ್ಲಿ ಒಂದು ಅಖಿಲ ಭಾರತೀಯ ಮಟ್ಟದ ದ್ರಾಕ್ಷಿ ಬೆಳೆಗಾರರ ಒಂದು ತರಬೇತಿ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ದ್ರಾಕ್ಷಿ ಮಹಾಮಂಡಳ ಇದರ ಅಧ್ಯಕ್ಷರು, ಉಪಾಧ್ಯಕ್ಷರಾದಂಥ ಕೊಕ್ರೆಯವರು, ಆಮೇಲೆ ವಿವಿಧ ರಾಜ್ಯಗಳಿಂದ ಪರಿಣಿತಿಯನ್ನು ಪಡೆದಂಥ ವಿಜ್ಞಾನಿಗಳು ಬರೋರಿದ್ದಾರೆ. ಇದು ಮುಂಜಾನೆ 9:30ರಿಂದ ಸಾಯಂಕಾಲ 7 ಗಂಟೆವರೆಗೆ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಉದ್ದೇಶ ದ್ರಾಕ್ಷಿ ಬೆಳೆಗಾರರು ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ, ಮನುಕ ಹೆಂಗೆ ಮಾಡಬೇಕು, ಮನುಕ ವೆರೈಟಿ ಅಂತ ತೊಗೋಬೇಕು, ಮನುಕ ಮಾರ್ಕೆಟ್ ಬಗ್ಗೆ, ಆಮೇಲೆ ದ್ರಾಕ್ಷಿಗಳ ಬಗ್ಗೆ, ಒಟ್ಟು ಪೂರ್ತಿ ದ್ರಾಕ್ಷಿ ಬಗ್ಗೆ ಈ ಕಾರ್ಯಕ್ರಮ ಇರ್ತದೆ. ಎಲ್ಲ ದ್ರಾಕ್ಷಿ ಬೆಳೆಗಾರರು ಇದರ ಲಾಭ ತೆಗೆದುಕೊಳ್ಬೇಕು. ಇಲ್ಲಿ 9:30ಗೆ ಸರಿಯಾಗಿ ಕಾರ್ಯಕ್ರಮ ಶುರು ಆಗ್ತದೆ. ಉದ್ಘಾಟನಾ ಸತ್ರ ಆಗುತ್ತೆ. ಉದ್ಘಾಟನಾ ಸತ್ರ ಆದ ತಕ್ಷಣ ಊಟ ಆಗುತ್ತೆ. ಊಟ ಆದ ನಂತರ ನಮಗೆ ಒಂದು 3-4-5 ಗೋಷ್ಠಿ ಇರುತ್ತೆ. ಮೊದಲನೇ ಗೋಷ್ಠಿಯಲ್ಲಿ ದ್ರಾಕ್ಷಿ ಬೆಳೆ ಬಗ್ಗೆ ಇರುತ್ತೆ. ಎರಡನೇ ಗೋಷ್ಠಿಯಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆ ಬಗ್ಗೆ ಇರುತ್ತೆ. ಆಮೇಲೆ ಊಟದ ನಂತರ ಒಣ ದ್ರಾಕ್ಷಿ ಉತ್ಪಾದನೆ ಮತ್ತು ಸಂಸ್ಕರಣೆ, ಅದನ್ನು ಅದರಾಗಿ ಸಮಸ್ಯೆಗಳೇನು, ಎಂತೆಂಥ ವೆರೈಟಿಗಳು ರಿಲೀಸ್ ಮಾಡಬೇಕು, ಇದಕ್ಕೆ ವಿಶೇಷವಾಗಿ ವಿಜ್ಞಾನಿಗಳು ವೈಜ್ಞಾನಿಕವಾಗಿ ತಾಂತ್ರಿಕ ಮಾಹಿತಿಯನ್ನು ಕೊಡಲಿದ್ದಾರೆ. ಎಲ್ಲ ಮಹಾರಾಷ್ಟ್ರದಿಂದ ಮತ್ತು ದೇಶದ ವಿವಿಧ ಭಾಗಗಳಿಂದ ಪರಿಣಿತಿ ಹೊಂದಿದಂಥ ವಿಜ್ಞಾನಿಗಳು ಬರ್ತಾಯಿದ್ದಾರೆ. ಇದರ ಲಾಭಗಳನ್ನು ಎಲ್ಲ ರೈತ ಬಾಂಧವರು ಪಡ್ಕೊಳ್ಬೇಕು. ಅವತ್ತು ತಪ್ಪದೇ ಗಡಿಬಿಡಿ ಮಾಡಬಾರ್ದು.
8:30ಗೆ ಇಲ್ಲಿ ಹಾಜರಿದ್ದು ಬಲಂಕರ್ ಮಂಗಲ್ ಕಾರ್ಯಾಲಯಕ್ಕೆ ಸಾಯಂಕಾಲ 7 ಗಂಟೆಯವರೆಗೆ ಇರುವಂಥ ವ್ಯವಸ್ಥೆ ಮಾಡ್ಕೊಂಡು ತಾವೆಲ್ಲ ಬರಬೇಕು. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಇದರ ಲಾಭವನ್ನು ಭರ್ಪೂರ್ ತಾವು ತಗೋಬೇಕು. ಇದಕ್ಕೆಲ್ಲ ಮಹಾರಾಷ್ಟ್ರ ಅಗ್ರಿಕಲ್ಚರ್ ಮಿನಿಸ್ಟ್ರು, ಹಾರ್ಟಿಕಲ್ಚರ್ ಮಿನಿಸ್ಟ್ರು, ಆಮೇಲೆ ಶರದ್ ಪವಾರ್ ಅವರು, ನಮ್ಮ ಯೂನಿವರ್ಸಿಟಿಯಿಂದೆಲ್ಲ ವಿಜ್ಞಾನಿಗಳು, ಕುಲಪತಿಗಳು ಎಲ್ಲ ಬರ್ತಾಯಿದ್ದಾರೆ. ಬಹಳ ಮಹತ್ವದ ಸಭೆ ಇದೆ, ತಾಂತ್ರಿಕ ಸಭೆ ಇದೆ. ವಿಶೇಷವಾಗಿ ದ್ರಾಕ್ಷಿ ಬೆಳೆಗಾರರ ಸಲುವಾಗಿದೆ. ಆ ಎಲ್ಲ ಇದರ ಲಾಭ ತಾವು ಪಡ್ಕೊಳ್ಬೇಕಂತ ನಾನು ಗುರುನಾಥ್ ಶಂಕರ್ ಬಳಿ ರೈತರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ.